ತಿರುಪುಗಾರರಿಗೆ ವ್ಯತಿರಿಕ್ತವಾಗಿ ವಿರುದ್ಧವಾಗಿ ವರ್ತಿಸಬಾರದು. ಇದು ಕಬಡ್ಡಿಯ ನಿಯಮ ಬಾಹಿರ ದುರ್ನಡತೆಗೆ ವರ್ತನೆಗೆ ದಂಡಿಸಲಾಗುವುದು. ಎಚ್ಚರಿಕೆ ಇರಲಿ. ಆಟಗಾರರು ಮಾತ್ರ ಮನಗಂಡು ಆಟದಲ್ಲಿ ಮಗ್ನರಾಗಬೇಕು ಅಂತ ಹೇಳ್ತಾ ಮತ್ತೊಂದು ವನಿತರ ವಿಭಾಗದ ವಿರೋಚಿತ ಪಂದ್ಯಕ್ಕೆ ಅಂಕಣ ಸಜ್ಜಾಗ್ತಾ ಇದೆ. ಹಾಸನ ವಿರುದ್ಧ ಲಕ್ಷ್ಮೀ ಸ್ಪೋರ್ಟ್ಸ್ ಕ್ಲಬ್. ಬೆಂಗಳೂರು ಜಿಲ್ಲೆ ವಿರುದ್ಧ ಹಾಸನ ಜಿಲ್ಲಾ ಆಟಗಾರ್ತಿಯರು ನಡುವಿನ ಜಿದ್ದ ವಿರೋಚಿತ ವನಿತೆಯರ ಪಂದ್ಯಕ್ಕೆ ಅಂಕಣ ಸಜ್ಜಾಗ್ತಾ ಇದೆ. ಲಕ್ಷ್ಮೀ ಸ್ಪೋರ್ಟ್ಸ್ ಕ್ಲಬ್ ಪ್ರಶಸ್ತಿಯನ್ನು ಗೆಲ್ಲುವಂತಹ ಹಾಟ್ ಫೇವರೇಟ್ ತಂಡವಾಗಿ ದಿನಂಪ್ರತಿ ಬೆಳಿಗ್ಗೆ ಮತ್ತೆ ಸಂಜೆ ಪ್ರಾಕ್ಟೀಸ್ ಮಾಡ್ತಾ ಪಾಠದ ಜೊತೆಯಲ್ಲೂ ಕೂಡ ಆಟದ ಮೈಮಾಟವನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ, ಅದರಲ್ಲೂ ಕಬಡ್ಡಿ ಅಂತ ಕಷ್ಟ ಸಾಧ್ಯವಾದ ಕ್ರೀಡೆಯ ಕೌಶಲ್ಯಗಳನ್ನು ಮೈಗೂಡಿಸಿಕೊಂಡಂಥ ಲಕ್ಷ್ಮೀ ಸ್ಪೋರ್ಟ್ಸ್ ಕ್ಲಬ್ ಇದೀಗ ಹಾಸನ ಜಿಲ್ಲಾ ತಂಡದ ವಿರುದ್ಧ ಸೆಣಸಲು ಸಜ್ಜಾಗ್ತದೆ. ಚಪ್ಪಾಳೆ ಮುಖೇನ ಎರಡೂ ತಂಡದ ಉಭಯ ತಂಡದ ಆಟಗಾರ್ತಿಯರನ್ನು ನಾವು ಸ್ವಾಗತಿಸೋಣ, ಹುರಿದುಂಬಿಸೋಣ, ಬೆಂಬಲಿಸೋಣ. ಕಣ 2ರಲ್ಲಿ ಮುಂದಿನ ಪಂದ್ಯ ಪ್ರಥಮ ಸೆಮಿಫೈನಲ್ ಪಂದ್ಯ ಕಸ್ಟಮ್ಸ್ ವಿರುದ್ಧ ಶ್ರೀ ಸಾಯಿ ನೆಲಮಂಗಲ. ಎರಡೂ ತಂಡಗಳಿಗಿದು ಪ್ರಥಮ ಕರೆ. ರೈಲ್ವೆ ಫ್ಯಾಕ್ಟರಿ ವಿರುದ್ಧ ಚಾಮರಾಜಪೇಟೆಯ ದಾಳಿಗಾರ. ಎಸ್, ಅದ್ಭುತವಾದ ಡ್ರೈವಿಂಗ್ ಡಬಲ್ ಆಂಕಲ್ ಹೋಲ್ಡ್. ನಿರುತ್ತರನಾಗಿ ನಿಸ್ಸಹಾಯಕನಾಗಿ ರೈಲ್ವೆ ಫ್ಯಾಕ್ಟರಿ ಈ ರಾಜ್ಯ ಕಂಡ ರಾಷ್ಟ್ರ ಕಂಡ ಒಂದು ರೈಲ್ವೆ ಇಲಾಖಾ ತಂಡ. ರಂಜಿತ್ ನಾಯಕ ಬಲಿಷ್ಠ ಪ್ರೊ ಕಬಡ್ಡಿ ತಾರಾ ಆಟಗಾರನ ಬಂಧಿಸಿದ್ದಾರೆ. ಅದ್ಭುತವಾದ ಪ್ರದರ್ಶನ ಇಲ್ಲಿ ಬರ್ತಾ ಇದೆ. ಚಾಮರಾಜಪೇಟೆ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರು ಏಟಿಗೆದರೇಟು, ದಾಳಿಗೆ ಪ್ರತಿ ದಾಳಿ, ಹಿಡಿತಕ್ಕೆ ಪ್ರತಿ ಹಿಡಿತ, ತಂತ್ರಕ್ಕೆ ಪ್ರತಿ ತಂತ್ರ. ಎರಡು ತಂಡಗಳು ಉತ್ತಮ ರಣತಂತ್ರವನ್ನು ಮೈಗೂಡಿಸಿಕೊಂಡು ಈ ಪಂದ್ಯದಲ್ಲಿ ಮಗ್ನರಾಗ್ತಾ ಇದ್ದಾವೆ. ರೈಲ್ವೆ ಫ್ಯಾಕ್ಟರಿ ಯಲಹಂಕ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಪಡೆದುಕೊಂಡಿರ್ತಕ್ಕಂಥ ಅತ್ಯಂತ ಅನುಭವಿ ರೈಲ್ವೆ ಇಲಾಖಾ ಕೈಗಾರಿಕಾ ತಂಡ ಅಂತಾನೆ ಹೇಳಬಹುದು. ಚೆಸ್ ನಂಬರ್ 7 ಯುವ ಕಿಲಾಡಿ RWFನ ಉದ್ಯೋನ್ಮುಖ ಭರವಸೆ ಆಟಗಾರ, ಉತ್ತರ ಭಾರತೀಯ ಮೂಲದ ಆಟಗಾರ. Three 1 in favor of Railway Factory Yelahanka Bengaluru. A match between Railways versus ಖಾಸಗಿ ಕ್ರೀಡಾ ಸಂಸ್ಥೆ ಚಾಮರಾಜಪೇಟೆ ಸ್ಪೋರ್ಟ್ಸ್ ಕ್ಲಬ್, ಚಾಮರಾಜಪೇಟೆ. ಡಿಫೆನ್ಸ್ ವಿಭಾಗದಲ್ಲಿ ಆನಂದ್, ರವಿನಂದನ್ ಮತ್ತು ದರ್ಶನ್ ಹಿರಿಯ ಅನುಭವಿ ಖಿಲಾಡಿಗಳು. ದರ್ಶನ್ ತಮಿಳ್ ತಲೈವಾಸ್ ತಂಡವನ್ನು ಪ್ರತಿನಿಧಿಸಿದ ಒಬ್ಬ ಖ್ಯಾತ ನಮ್ಮ ಪ್ರೊ ಕಬಡ್ಡಿ ತಾರಾ ಆಟಗಾರ. ತಂಡದ ಬೆನ್ನೆಲುಬು ಇದೀಗ ರತನ್ ನಿರಾಯಾಸವಾಗಿ ಎದುರಾಳಿಗೆ ಒದ್ದು ಎದೆಗೊದ್ದು ತೊಡೆತಟ್ಟಿ ಒಂದು ಅಂಕವನ್ನು ಮಾಡು ಇಲ್ಲ ಮಡಿ ದಾಳಿ. ಒತ್ತಡಕ್ಕೆ ಸಿಲುಕಿದ ದಾಳಿಗಾರ. ಬಲಿಷ್ಠ RWFನ ಭದ್ರಕೋಟೆ ಭೇದಿಸಲೇಬೇಕಾದ ಅನಿವಾರ್ಯತೆಯ ಸಂದಿಗ್ಧತೆಯಲ್ಲಿ ಸಿಲುಕಿದ್ದಾನೆ. ಒಳನುಗ್ಗಿ ಬೋನಸ್ ಪಡೆಯುವ ಪ್ರಯತ್ನ. ಎಸ್, ಬೋನಸ್ ಅಂಕ ಗಳಿಸಿದ್ದಾನೆ. ಮತ್ತೊಂದು ಟಚ್ ಪಾಯಿಂಟ್ಗಾಗಿ ಪ್ರಯತ್ನ ಇತ್ತು, ಅದನ್ನು ವಿಫಲಗೊಳಿಸ್ತಾ ತಮ್ಮ ಭದ್ರಕೋಟೆಯನ್ನು ರಕ್ಷಣಾ ವ್ಯೂಹವನ್ನು ಅದ್ಭುತವಾಗಿ ಬಲಪಡಿಸಿಕೊಳ್ತಾ ಇದೆ ರೈಲ್ವೆ ಫ್ಯಾಕ್ಟರಿ. ರತನ್ ಎಸ್, ಲೈನ್ ಔಟ್ ಆಗಿದ್ದಾರೆ. ನಿಯಂತ್ರಣ ತಪ್ಪಿ ಅಂಕಣದ ಅಂತ್ಯಗೆರೆಯನ್ನು ದಾಟಿದ್ದಾರೆ. ಸೊ ಹಾಗಾಗಿ 2 ಅಂಕಗಳು ರತನ್ಗೆ ಲಭಿಸಿದೆ. ಸೂಪರ್ ಸ್ಟಾರ್ಟ್ ಬೈ ಸೂಪರ್ ಎಕ್ಸ್ಪ್ರೆಸ್ ರೈಲ್ ವೀಲ್ ಫ್ಯಾಕ್ಟರಿ. 5 ಅಂಕಗಳ ಆರಂಭಿಕ ಮುನ್ನಡೆ. ಡಿಫೆಂಡರ್ಗಳಾಗಿ ರವಿನಂದನ್, ದರ್ಶನ್ ಮತ್ತು ಆನಂದ್ ಹಿರಿಯ ಅನುಭವಿ ಡಿಫೆಂಡರ್ಗಳು.
ಎಸ್, ಮತ್ತೊಂದು ಅದ್ಭುತವಾದ ಹಿಡಿತ. ರವಿನಂದನ್ ವ್ಯಾಘ್ರನಂತರಿಗಿದ್ದಾನೆ. ಕಷ್ಟ ಸಾಧ್ಯ ಇವರ ಭದ್ರಕೋಟೆಯನ್ನು ಬೇಯಿಸೋದು. ರೈಲ್ವೆ ರಕ್ಷಣಾ ವ್ಯೂಹ ಅದ್ಭುತವಾಗಿದೆ. ಇದೀಗ ನಿನ್ನೆ ನಡೆದ ವೈಫಲ್ಯಗಳಿಂದ ಎಚ್ಚೆತ್ತ ರೈಲ್ವೆ ಫ್ಯಾಕ್ಟರಿ ಈಗ ಈ ಪಂದ್ಯದ ಮೇಲೆ ಬಿಗಿ ಹಿಡಿತವನ್ನು ಸಾಧಿಸಿಕೊಳ್ತಾ ಇದೆ. ಆಕ್ರಮಣಕಾರಿ ರೀತಿಯಲ್ಲಿ ಒಂದು ಅದ್ಭುತ ಅಮೋಘ ಆರಂಭವನ್ನು ಕಂಡುಕೊಳ್ತಾ ಇದೆ ರೈಲ್ವೆ ಫ್ಯಾಕ್ಟರಿ ಬೆಂಗಳೂರು. ಒಂದು ತೀರ್ಪನ್ನು ಪ್ರಕಾಶ್ ತೀರ್ಪುಗಾರರಾಗಿ ನೀಡಿದ್ದಾರೆ. ರೀಚಿಂಗ್ ಫ್ರಮ್ ಔಟ್ ಸೈಡ್. ಹದಿಮೂರು ಮತ್ತೆ ಸೂಪರ್ ಫಾಸ್ಟೆಸ್ಟ್ ರೈಡರ್ ಆಗಿ ರೈಲ್ವೇಸ್ನ ಸೂಪರ್ ಎಕ್ಸ್ಪ್ರೆಸ್ ಮುನ್ನುಗ್ತಾ ಇದೆ. 14-3 ಸರಿಸಾಟಿಲ್ಲದ ಆಟ. ಡಿಫೆಂಡರ್ಗಳಾಗಿ ಆನಂದ್, ನಂದನ್ ಮತ್ತು ದರ್ಶನ್ ಹಿರಿಯ ಅನುಭವಿ ಡಿಫೆಂಡರ್ಗಳು ತಂಡದ ಡಿಫೆನ್ಸ್ ಅನ್ನು ಕಾಯ್ದುಕೊಳ್ತಾ ಇದ್ದಾರೆ. ಮತ್ತೊಂದು ಮಲಗ್ಗ ಹಿಡಿತಕ್ಕೆ ಯಶಸ್ಸನ್ನು ಕಂಡುಕೊಳ್ತಾ ಸೂಪರ್ ಸೋಲೋ ಡೇರಿಂಗ್ ಡ್ಯಾಶ್ ಕ್ಯಾಚ್ ಆಫ್ ದ ಮ್ಯಾಚ್ ಅಂತಾನೆ ಹೇಳ್ಬೋದು. ತನ್ನೆಲ್ಲ ಬಲವನ್ನಿಲ್ಲಿ ಪ್ರಯೋಗಿಸಿ ಎದುರಾಳಿ ದಾಳಿಗಾರನನ್ನ ಈ ಅಂಕಣದ ಹೊರದೂಡಿದ್ದಾನೆ. ರಂಜಿತ್ ನಾಯಕ ಅಂಕ ಗಳಿಸೋದೇ ಇವನ ಕಾಯಕ. ಅದ್ಭುತವಾದಂಥ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಡರ್ ರೈಲ್ವೇಸ್ನ ಪ್ರಮುಖ ಬೆನ್ನೆಲುಬು ರಂಜಿತ್ ನಾಯಕ. 16-3. ನಿನ್ನೆ ರಾತ್ರಿ ನಡೆದ ಪಂದ್ಯದ ವೈಫಲ್ಯಗಳನ್ನು ಸರಿಪಡಿಸಿಕೊಳ್ತಾ ಎಚ್ಚರಿಕೆಯ ಆಟದ ಮೊರೆ ಹೋಗ್ತಾ ಇದೀಗ ರವಿನಂದನ್ ಹಿರಿಯ ಈಸ್ ಅ ಡೇಂಜರಸ್ ಡಿಫೆಂಡರ್. ಒಬ್ಬ ಅನುಭವಿ ಕಿಲಾಡಿ, ಡೇಂಜರಸ್ ಡಿಫೆಂಡರ್, ಗುದ್ದಿ ಕೆಡವಿದ್ದಾನೆ. ಸೂಪರ್ ಸೋಲೋ ಡೇರಿಂಗ್ ಡ್ಯಾಶ್ ಕ್ಯಾಚ್ ಬೈ ರವಿನಂದನ್. ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಒಬ್ಬ ಹೆಸರಾಂತ ರಾಷ್ಟ್ರೀಯ ಡಿಫೆಂಡರ್. ರೈಲ್ವೇಸ್ನ ಬೆನ್ನೆಲುಬು, ಎಂಜಿನ್ ಅಂತಾನೆ ಹೇಳ್ಬೋದು. ರೈಲ್ವೆ ತಂಡಕ್ಕೆ ಎಂಜಿನ್ ಅಂತಾನೆ ಹೇಳ್ಬೋದು ಆತನನ್ನ. 19-4 15 ಅಂಕಗಳ ಅಂತರದ ಸ್ಪಷ್ಟ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ರೈಲ್ವೆ ಫ್ಯಾಕ್ಟರಿ ರೈಲ್ವೆ ತಂಡ ಹಳಿ ತಪ್ಪದೆ ಎಚ್ಚರಿಕೆ ಆಟದ ಪ್ರದರ್ಶನವನ್ನು ಈ ಪಂದ್ಯದಲ್ಲಿ ನೀಡ್ತಾ ಇದೆ. ಹಲೋ ಸ್ಟ್ರೈಕರ್ಸ್ ಹಾಗೂ ಮೈಸೂರು ಎರಡು ತಂಡದ ಆಯ್ಕೆಯನ್ನು ತಮ್ಮ ಆಟಗಾರನ್ನು ಗಳಿಸಿ ಮುಂದಿನ ಪಂದ್ಯಕ್ಕಾಗಿ. ಇನ್ ವುಮೆನ್ಸ್ ಸೆಕ್ಷನ್ ಮ್ಯಾಚ್ ಸ್ಟ್ರೈಕರ್ ವರ್ಸಸ್ ಮೈಸೂರು ಡಿಸ್ಟ್ರಿಕ್ಟ್. I request both the team managers, please get your team ready. It's the first call for the next round match. ಮಧು ಯುವ ಧರ್ಮಕ ಆಟಗಾರ, ಸಾಕಷ್ಟು ಕ್ರೀಡಾಕೂಟಗಳಲ್ಲಿ ಉತ್ತಮ ಸಾಧನೆಯನ್ನು ಮಾಡಿದಂಥ ನೈಪುಣ್ಯಭರಿತ ದಾಳಿಗಾರನಾಗಿ ಅಂಕಕ್ಕಾಗಿ ಎಚ್ಚರಿಕೆಯ ಡಿಫೆನ್ಸ್ಗೆ ಮೊರೆ ಹೋಗ್ತಾ ಇದೆ. ಗುಡ್ ಡಿಫೆನ್ಸಿವ್ ಗೇಮ್ ಬೈ ರೈಲ್ವೆ ಫ್ಯಾಕ್ಟರಿ ಬೆಂಗಳೂರು. ಅದ್ಭುತವಾದ ಪ್ರದರ್ಶನ, ಅನುಭವದ ಆಟದ ಪ್ರದರ್ಶನದೊಂದಿಗೆ ಇಲ್ಲಿ ಈ ಪಂದ್ಯದಲ್ಲಿ ಸ್ವಲ್ಪವೂ ಹಳಿ ತಪ್ಪದಂತೆ ಎಚ್ಚರಿಕೆಯಾಗಿ ಗೆಲುವಿನತ್ತ ಸಾಕ್ತಾ ಇದೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲ್ವೆ ಫ್ಯಾಕ್ಟರಿ ಬೆಂಗಳೂರು. ಈ 21-4 ಮತ್ತೊಂದು ಸೂಪರ್ ಫಾಸ್ಟ್ ಸೂಪರ್ ರೀಚ್ನಲ್ಲಿ ಸೂಪರ್ ಹ್ಯಾಂಡ್ ಟಚ್ ಪಾಯಿಂಟ್ನೊಂದಿಗೆ ಚಾಮರಾಜಪೇಟೆ ಒಂದು ರೈಡಿಂಗ್ ಅಂಕವನ್ನು ದಾಳಿ ಮುಖೇನ ಪಡೆದುಕೊಳ್ತಾ ಇದೆ. 21-5. ಈಶ್ವರ್ ದಾಳಿ ವಿಭಾಗದಲ್ಲಿ ರೈಲ್ವೆ ತಂಡದ ಮತ್ತೊಂದು ಬೆನ್ನೆಲುಬು ಭರವಸೆಯ ದಾಳಿಗಾರನಾಗಿ ರತನ್, ರಂಜಿತ್ ನಾಯ್ಕ ಮತ್ತು ಈಶ್ವರ್ ಪ್ರಮುಖ ದಾಳಿಗಾರರಾಗಿ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ. ರೈಲ್ವೆ ಫ್ಯಾಕ್ಟರಿ ತಂಡವನ್ನು ಅದ್ಭುತವಾಗಿ ಮುನ್ನಡೆಸ್ತಾ ಇದೆ. 22-5 ಇನ್ ಫೇವರ್ ಆಫ್ ರೈಲ್ವೇಸ್. ಈಶ್ವರ್ನ ಪ್ರಯತ್ನ ವಿಫಲವಾಗ್ತಾ ಇದೆ. ಡೈವಿಂಗ್ ಮುಖನ ಆಂಕಲ್ ಹೋಲ್ಡ್ ಪ್ರಯತ್ನ ವಿಫಲವಾಯಿತು. ಒಂದು ಅನಪೇಕ್ಷಿತ ಹಿಡಿತಕ್ಕೆ ದಂಡ ತೆತ್ತಿ ಈಶ್ವರ್ ಅಂಕಣದ ಹೊರಭಾಗದಲ್ಲಿ 22-6 ಇನ್ ಫೇವರ್ ಆಫ್
ರೈಲ್ ವೀಲ್ ಫ್ಯಾಕ್ಟರಿ. ಆಕ್ಟಿವಾ ಗಾಡಿ ಕೀ ಕಳೆದೋಗಿದೆ, ಕೈ ತಪ್ಪಿ ಕಳೆದೋಗಿದೆ. ಯಾರಿಗಾದರೂ ಸಿಕ್ಕಿದ್ರೆ ದಯವಿಟ್ಟು ನಮ್ಮ ಚೇತು ನಾಯ್ಕ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ನಾಯಕನಿಗೆ ಹಿಂದಿರುಗಿಸ್ಬೇಕು ಅಂತ ಕೇಳ್ಕೊಳ್ತು. ಯಾರಿಗಾದರೂ ಆಕ್ಟಿವಾ ಕೀ ಸಿಕ್ಕಿದ್ರೆ, ಕೈ ತಪ್ಪಿ ಕೈ ಚೆಲ್ಲೋಗಿದೆ, ಕಳೆದೋಗಿದೆ, ದಯವಿಟ್ಟು ಯಾರಿಗಾದರೂ ದೊರಕಿದ್ರೆ ಅದನ್ನು ಹಿಂದಿರುಗಿಸ್ಬೇಕು. ಅದು ಆಟಗಾರದ್ದು, ಅವರಿಗೆ ಬಹಳ ಅಮೂಲ್ಯವಾಗಿರುತ್ತೆ. ಯಾರಿಗಾದರೂ ಸಿಕ್ಕಲ್ಲಿ ಅದನ್ನು ನಮಗೆ ಹಿಂದಿರುಗಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಜಿಮ್ಮಿ, ಇಲ್ಲೊಂದು ಕೀ ಇದೆ. ಚತ್ತು ಅಲ್ಲೊಂದು ಕೀ ಸಿಕ್ಕಿದೆ, ಹೋಗಪ್ಪ. ನಿಂಗೆ ಸಿಕ್ಕಿದೆ. ಚೇತು ನಾಯ್ಕ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಈ ಕೂಡಲೇ ಆ ಕೀಯನ್ನು ಪರೀಕ್ಷಿಸಿಕೊಳ್ಬೇಕು, ಅದು ನಿಮ್ಮ ವಾಹನದಂತ. ಅಲ್ಲಿ ರೆಫ್ರಿ ಡೆಸ್ಕ್ನಲ್ಲಿ ನಮ್ಮ ಷಣ್ಗಮ್ ಸರ್ ಇದ್ದಾರೆ, ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್. (24-8 in favor of ರೈಲ್ ವೀಲ್ ಫ್ಯಾಕ್ಟರಿ. ರೈಲ್ವೇಸ್ ಈ ಪಂದ್ಯದಲ್ಲಿ ಹಳಿ ತಪ್ಪದೆ ಗುರಿಯತ್ತ ಯಶಸ್ವಿಯಾಗಿ ಆತ್ಮವಿಶ್ವಾಸದಲ್ಲಿ ಮುನ್ನುಗ್ತಾ ಇದೆ. ನಿನ್ನೆ ನಡೆದ ಪಂದ್ಯದಲ್ಲಿ ನಿಟ್ಟುಸಿರು ಬಿಟ್ಟು ಗೆದ್ದು ಬೀಗ್ತು. ಈಗ ಎಚ್ಚರಿಕೆ, ಆ ವೈಫಲ್ಯಗಳಿಂದ ಹೊರಬಂದು ಎಚ್ಚರಿಕೆಯ ಆಟದ ಪ್ರದರ್ಶನವನ್ನು ನೀಡ್ತಾ ಇದೆ. ಈಶ್ವರ್ ದಾಳಿ ವಿಭಾಗದಲ್ಲಿ ಮಥುರ್ವ ಭರವಸೆಯ ಬಲಿಷ್ಠ ದಾಳಿಗಾರನಾಗಿ ಈಶ್ವರ್ 24-8. ಪ್ರಥಮಾರ್ಧದ ಮುಕ್ತಾಯಕ್ಕೆ ಸಮಯ ಸನ್ನಿಹಿತವಾಗ್ತಾ ಇದೆ. ವನಿತರ ವಿಭಾಗದಲ್ಲೂ ಕೂಡ ಒಂದು ಮಹತ್ವದ ಪಂದ್ಯ ಸಾಕ್ತಾ ಇದೆ. ಮೈ ನವಿರಳಿಸುವಂತ ಪಂದ್ಯ 7-6 ಲಕ್ಷ್ಮೀ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಹಾಸನ. ರೈಡಿಂಗ್ ವಿಭಾಗದಲ್ಲಿ ರತನ್ ಶ್ರೇಷ್ಠ ಅನುಭವಿ ದಾಳಿಗಾರ, ಎಂಥ ಸಂದರ್ಭದಲ್ಲೂ ಕೂಡ ಧೃತಿಗಿಡದೆ ಅಂಕ ತರಬಲ್ಲಂತ ಬಲಿಷ್ಠ ದೈತ್ಯ ದಾಳಿಗಾರ ರತನ್, RWF ಭರವಸೆಯ ದಾಳಿಗಾರ. 25-9 ಪಂದ್ಯದ ಮೇಲೆ ಬಿಗಿ ಹಿಡಿತವನ್ನ, ಆರಂಭದಿಂದಲೇ ಆಕ್ರಮಣಕಾರಿ ಆಟದ ಅಮೋಘ ಪ್ರಾರಂಭವನ್ನು ಕಂಡುಕೊಂಡಂತ ರೈಲ್ ವೀಲ್ ಫ್ಯಾಕ್ಟರಿ ಈ ಪಂದ್ಯದಲ್ಲಿ ಮೇಲುಗೈಯನ್ನ ಪ್ರಥಮಾರ್ಧದಲ್ಲಿ ಪಡೆದುಕೊಳ್ತಾ ಇದೆ. 25-9 ಇನ್ ಫೇವರ್ ಆಫ್ ರೈಲ್ ವೀಲ್ ಫ್ಯಾಕ್ಟರಿ ಬೆಂಗಳೂರು. ಮತ್ತೊಂದೆಡೆ ಅಂಕಣವೊಂದರಲ್ಲಿ ವನಿತೆಯರ ವಿಭಾಗದ ಪಂದ್ಯಕ್ಕೆ 6-8 ಸಾಕ್ತಾರೋ ಈ ಪಂದ್ಯದಲ್ಲಿ 8 ಅಂಕವನ್ನು ಹಾಸನ ಜಿಲ್ಲಾ ತಂಡದ ವನಿತೆಯರು ಲಕ್ಷ್ಮಿ ಗ್ಯಾಲರಿ ಸ್ಪೋರ್ಟ್ಸ್ ಕ್ಲಬ್ 6 ಅಂಕವನ್ನು ಗಳಿಸಿಕೊಡಿದ್ದಾರೆ. 2 ಅಂಕಗಳ ಅಂತರದ ಹಿನ್ನಡೆ. ಪ್ರಮುಖ ದಾಳಿಗಾರ್ತಿ ಮೇಘ ಅಂಕಣದ ಹೊರಭಾಗದಲ್ಲಿ. ಸೊ ಮೇಘ ಆಕೆಯ ಅಮೋಘ ಆಟ ತಂಡಕ್ಕೆ ಬೇಕಾಗಿದೆ. ಲಕ್ಷ್ಮಿ ಗ್ಯಾಲರಿ 6 ಅಂಕವನ್ನ, ಹಾಸನ ಜಿಲ್ಲಾ ತಂಡ 8 ಅಂಕವನ್ನ. 8-6 ಇನ್ ಫೇವರ್ ಆಫ್ ಹಾಸನ್. ಮತ್ತೊಂದು ಮನೋಜ್ಞ ದಾಳಿ. ಸೂಪರ್ ರೈಡರ್ ಆಗಿ, ರೆಸ್ಟ್ಲೆಸ್ ರೈಡರ್ ಆಗಿ ರತನ್, ರೈಲ್ವೇಸ್ನ ಭರವಸೆಯ ಬೆನ್ನೆಲುಬು, ಬತ್ತಳಿಕೆಯ ಪ್ರಮುಖ ಅಸ್ತ್ರ ಅಂತ ಹೇಳ್ಬೋದು. ಮತ್ತೊಂದು ಬೋನಸ್ ಸಮೇತ 2 ಅಂಕಗಳನ್ನು ಹೊತ್ತೊಯ್ದಿದ್ದಾನೆ ಬಲಿಷ್ಠ ದಾಳಿಗಾರ. ಸಕ್ಸಸ್ಫುಲ್ ರೈಡರ್ ಆಗಿ ರತನ್ ರೈಲ್ವೇಸ್ ತಂಡವನ್ನು ಮುನ್ನಡೆಸ್ತಾ ಇದ್ದಾನೆ.
28-10 18 ಅಂಕಗಳ ಸ್ಪಷ್ಟ ಮುನ್ನಡೆಯಲ್ಲಿ ರೈಲ್ ವೀಲ್ ಫ್ಯಾಕ್ಟರಿ. ಒನ್ ಟೆಕ್ನಿಕಲ್ ಪಾಯಿಂಟ್, ಒಂದು ತಾಂತ್ರಿಕ ಅಂಕ. ಇಲ್ಲಿ ಕಬಡ್ಡಿಯ ನಿಯಮಗಳನ್ನು ಯಾರು ಕೂಡ ಮೀರಬಾರ್ದು. ಕಬಡ್ಡಿಯ ನಿಯಮ ಬಾಹಿರ ವರ್ತನೆಗಳಿಗೆ ಅಲ್ಲಿ ಟೆಕ್ನಿಕಲ್ ಪಾಯಿಂಟ್ ಅನ್ನು ನೀಡಲಾಗುತ್ತೆ. ಸೊ ಒನ್ ಟೆಕ್ನಿಕಲ್ ಪಾಯಿಂಟ್ ಗೋಸ್ ಟು ಚಾಮರಾಜಪೇಟೆ. ಇದೀಗ ರವಿನಂದನನ್ನು ಮುಟ್ಟಿದ್ದಾನೆ. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯದ ನಿಶಾನೆಯನ್ನು ಮುಖ್ಯ ತೀರ್ಪುಗಾರಾಗಿ ವೇಣುಗೋಪಾಲ್ ನೀಡುತ್ತಾ 28-12 ಅಂತ್ಯ ಕಂಡ ಈ ಪಂದ್ಯದಲ್ಲಿ 16 ಅಂಕಗಳ ಸ್ಪಷ್ಟ ಆರಂಭಿಕ ಮುನ್ನಡೆಯಲ್ಲಿ ರೈಲ್ ವೀಲ್ ಫ್ಯಾಕ್ಟರಿ ಉತ್ತಮ ಪ್ರದರ್ಶನವನ್ನು ಇಲ್ಲಿ ನೀಡ್ತಾ ಇದೆ. ಹಲೋ, ಪ್ರಥಮ ಸೆಮಿಫೈನಲ್ ಪಂದ್ಯ ಕಸ್ಟಮ್ GST ವಿರುದ್ಧ ಶ್ರೀ ಸಾಯಿ ನೆಲಮಂಗಲ. ಎರಡು ತಂಡದ ನಾಯಕರ ಮಾಡಗೊಳಿಸಿ ತಮಗೆ ಎರಡನೇ ಕರೆ. ಸೆಕೆಂಡ್ ಕಾಲ್ ಫಾರ್ ದ ನೆಕ್ಸ್ಟ್ ಮ್ಯಾಚ್, ಫಸ್ಟ್ ಸೆಮಿಫೈನಲ್ ಮ್ಯಾಚ್ ಕಸ್ಟಮ್ GST ವರ್ಸಸ್ ಶ್ರೀ ಸಾಯಿ ನೆಲಮಂಗಲ. ಐ ರಿಕ್ವೆಸ್ಟ್ ಬೋತ್ ದ ಟೀಮ್ ಕ್ಯಾಪ್ಟನ್ಸ್, ಪ್ಲೀಸ್ ಗೆಟ್ ಇಟ್ ಟೀಮ್ ರೆಡಿ. ಸ್ಟ್ರೈಕರ್ಸ್ ಅಂಡ್ ಮೈಸೂರ್ ಎರಡು ತಂಡದ ನಾಯಕಿಯರೇ ತಮ್ಮ ಆಟಗಾರನ ಅಣಿಗೊಳಿಸಬೇಕು ಮುಂದಿನ ಸುತ್ತಿನ ಪಂದ್ಯಕ್ಕಾಗಿ. ಮಹಿಳೆಯರ ಪಂದ್ಯ. ಈ 28-12 16 ಅಂಕಗಳ ಅಂತರದ ಭರ್ಜರಿ ಮುನ್ನಡೆಯಲ್ಲಿ ಹಳಿ ತಪ್ಪದೆ ಗುರಿಯತ್ತ ಸಾಕ್ತಾ ಇದೆ ರೈಲ್ವೆ ಫ್ಯಾಕ್ಟರಿ. ಮಳೆ ಬರೋ ಸಾಧ್ಯತೆ ಇದೆ, ದಯವಿಟ್ಟು ಆಟಗಾರರು ಮನಗೊಳ್ಳಬೇಕು. ಯಾರು ಈಗಾಗಲೇ ಮ್ಯಾಚ್ ಗೆದ್ದಿದ್ರೆ ಊಟ ಮುಗಿಸಿ ಸಿದ್ಧವಾಗಿರಬೇಕು. ಪಂದ್ಯ ಕರೆದ ತಕ್ಷಣ ಮುಖ್ಯ ತೀರ್ಪುಗಾರರು ಸೂಚನೆ ಕೊಟ್ಟ ತಕ್ಷಣ ಅಂಕಣವನ್ನು ಪ್ರವೇಶಿಸಬೇಕು, ತಡ ಮಾಡಬಾರದು. ಈ ಪಂದ್ಯದಲ್ಲಿ ಸ್ವಲ್ಪವೂ ಆಯ ತಪ್ಪದೆ ಹಳಿ ತಪ್ಪದೆ ಯಶಸ್ವಿಯಾಗಿ ರೈಲ್ವೆ ಮುನ್ನುಗ್ತಾ ಇದೆ. ರಭಸದಲ್ಲಿ ಗೆಲುವಿನ ಅಂತರ 28-12 16 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾರೆ. ಇವತ್ತಿನ ಮಧ್ಯೆ ಪಂದ್ಯ ಅಂಕಣ ಒಂದರಲ್ಲಿ ವಿರೋಚಿತವಾಗಿ ಸಾಕ್ತಾ ಇದೆ. ಮೈ ನವಿರಳಿಸೋ ಪಂದ್ಯ. ವನಿತರ ವಿಭಾಗದಲ್ಲಿ ವಿರೋಚಿತ ಪಂದ್ಯ 9-9 ಸಮಬಲದಲ್ಲಿ ಪಂದ್ಯ ಸಾಕ್ತಾ ಇದೆ. ಒಂಬತ್ತು ಎಸ್, ಮತ್ತೊಂದು ಅದ್ಭುತವಾದ ಪ್ರದರ್ಶನ. ಇದು ಚಾಲಾಕಿ ಆಟ. ಲಕ್ಷ್ಮೀ ಸ್ಪೋರ್ಟ್ಸ್ ಕ್ಲಬ್ನ ಆಟಗಾರ್ತಿ ಚಾಲಾಕಿ ಪ್ರದರ್ಶನವನ್ನು, ಜಾಣ್ಮೆಯ ಆಟದ ಪ್ರದರ್ಶನವನ್ನು ನೀಡ್ತಾ 2 ಅಂಕವನ್ನು ಗಳಿಸಿಕೊಳ್ತಾ 11-9 11-9 ಇನ್ ಫೇವರ್ ಆಫ್ ಲಕ್ಷ್ಮೀ ಗ್ಯಾಲರಿ ಸ್ಪೋರ್ಟ್ಸ್ ಕ್ಲಬ್. ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆ ಡಾಲರ್ಸ್ ಕಾಲೋನಿಯ ಬಡಾವಣೆಯ ಹುಡುಗಿಯರು ವಿದ್ಯೆ ಜೊತೆಯಲ್ಲಿ ವ್ಯಾಸಂಗದ ವಿದ್ಯಾರ್ಥಿನಿಯರು ಪಾಠದ ಜೊತೆಯಲ್ಲಿ ಈ ಕಬಡ್ಡಿ ಆಟವನ್ನು ಮೈಗೂಡಿಸ್ಕೊಳ್ತಾ ಇದ್ದಾರೆ. ನೋಡಿ, ಮಳೆ ಬರೋ ಸಾಧ್ಯತೆ. ನಮ್ಮ ವಾಲಂಟಿಯರ್ಸ್ ಬಂದ್ರಪ್ಪ, ನಿಮ್ಮ ಶ್ರಮಕ್ಕೆ ನಾವು ಎಷ್ಟು ಶ್ಲಾಘಿಸಿ ಸಾಲದು. ದಯವಿಟ್ಟು ಬನ್ನಿ ವಾಲಂಟಿಯರ್ಸ್, ಗೆಟ್ ರೆಡಿ. It's a Jayred. A challenging ride for Ishwar. Madhu, Yilla, Muddy. It's a Jayred. ಥೊಡೆ ತಟ್ಟಿದ್ದಾನೆ ಎದುರಾಳಿಯೇ ಸ್ವಯಂ ಮುಟ್ಕೊಂಡಿದ್ದಾನೆ. ಸೊ ಹಾಗಾಗಿ ನಿರಾಯಾಸವಾಗಿ ಪ್ರಕಾಶ್ ಈ ಸವಾಲಿನ ದಾಳಿಯಲ್ಲಿ ಬೇಗ ಹಾಕಿ ದಯವಿಟ್ಟು ನಮ್ಮ ಎಲ್ಲ ಸ್ವಯಂ ಸೇವಕರು, ನಮ್ಮ ಲಕ್ಷ್ಮಿ ಗ್ಯಾಲರಿ ಇವೆಂಟ್ಸ್ ಮತ್ತೆ HMT ಕಾಲನಿ ವಾಯ್ಸ್ ಮತ್ತೆ ಕೇಶವ ಕ್ರೀಡಾ ಮಂಡಳಿ ಎಲ್ಲ ನಮ್ಮ ಕಬಡ್ಡಿ ಕ್ರೀಡಾಪಟುಗಳು ಆಟಗಾರರಾಗಿ ಇಲ್ಲಿ ಸ್ವಯಂ ಸೇವಕರಾಗಿ ಸ್ವಯಂ
ಈ ಪಂದ್ಯಾವಳಿಯ ಮೊದಲ ದಿನದಲ್ಲಿ ಕೂಡ ವರ್ಣನ ಅವಾಂತರ ಇತ್ತು, ಆದರೆ ವರ್ಣದೇವ ಕೂಡ ನಮಗೆ ಸಹಕಾರ ನೀಡಿದ್ದಾನೆ. ಇಂಥ ಒಂದು ಮಹತ್ ಕಾರ್ಯ, ಒಂದು ಸಮಾಜಕ್ಕೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥ ಒಂದು ಅದ್ಭುತ ಕಾರ್ಯಕ್ರಮ. ಯುವ ಸದೃಢ ಯುವಕ ಸಮಾಜವನ್ನು, ಯುವ ಸಮುದಾಯವನ್ನು ನಾವು ಕಟ್ಟಬೇಕು. ಅದಕ್ಕೆ ಅತ್ಯಂತ ಅಮೂಲ್ಯವಾದ ಇಂಥ ಕ್ರೀಡೆಗಳು, ಒಂದು ಬಲಿಷ್ಠ ಯುವ ಸಮಾಜವನ್ನು ಕಟ್ಟಬೇಕಾದ್ರೆ ಇಂಥ ಕಾರ್ಯಕ್ರಮಗಳು ನೆರವೇರಬೇಕು. ಹಾಗಾಗಿ ಇಂಥ ಕಾರ್ಯಕ್ರಮಗಳಿಗೆ ಆ ವರ್ಣನ ಕೃಪೆ ಕೂಡ ದೊರೆತಿದೆ. ಕವರ್ ಸುತ್ರಿ ಅದು ಆ ಕಡೆಯಿಂದ ಹಿಂಗ್ ಬೇಡ, ಒಂದ್ ಸೈಡ್ ಅರ್ಧ ಕಡೆ ಆ ಕಡೆ ಹೋಗಪ್ಪ. ನೀವು ಈ ಕಡೆ ಆ ಕಡೆ ಹೋಗ್ಬೇಡ್ರಿ, ಅದ್ರ ಮೇಲೆ ಬೇಡ. ತೆಗಿ ಓಪನ್ ಮಾಡ. ಬಿಸಿಲು ಬಂದ್ರೆ ಬಿಸಿಲು ಬಂದಿಲ್ಲ ಬಂತು ಬಿಸಿಲು. ಏನಪ್ಪ ಪಿಚ್ ರಿಪೋರ್ಟು ಆನಂದ? ಪಿಚ್ ರಿಪೋರ್ಟ್ ಹೇಳ್ತೀಯಲ್ಲಪ್ಪ? ತೆಗಿ 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 ಬಂತು ಬಿಸಿಲು. ವೇಣುಗೋಪಾಲ್ ಸ್ಟಾರ್ಟ್ ಮಾಡ್ಬೋದಾ? ಮತ್ತೆ ಮಾಡಿಸಿ ಬೇಗ. ನಿರೂಪಣೆ ಅದಕ್ಕೆ 4 ಇಲ್ಲ ಜಾಲಿ ನಾನು ಯಾವ ಪ್ರಾಕ್ಟೀಸ್ ಇಲ್ಲ ಯಾವ ಗೋಪಾಲ್ಪುರ ಅಂತ ನೆಕ್ಸ್ಟ್ ಮ್ಯಾಚ್ ವುಮೆನ್ ಸೆಕ್ಷನ್ ಮ್ಯಾಚ್, ಸ್ಟ್ರೈಕರ್ಸ್ ವರ್ಸಸ್ ಮೈಸೂರು. ಬೋತ್ ಟೀಮ್ ಕ್ಯಾಪ್ಟನ್ ಗೆಟ್ ರೆಡಿ. ಸೆಕೆಂಡ್ ಕಾಲ್ ಫಾರ್ ಯು. ಸ್ಟ್ರೈಕರ್ಸ್ ವಿರುದ್ಧ ಮೈಸೂರು. 2 ತಂಡಗಳಿಗೆ ಇದು 2ನೇ ಕರೆ. ಬೇಗನೆ ರೆಡಿಯಾಗಿ ಬರಬೇಕು, ಇನ್ನು 5 ನಿಮಿಷ ಇರೋದು.
ಇದು ಮಾಡ್ತಾ ಇಲ್ಲ. ನಿಮ್ಮ ಆಶೀರ್ವಾದ ಇರ್ಲಿ. ಚೆನ್ನಾಗಿ ನಿರೂಪಣೆ ಮಾಡ್ತೀರಾ. ನಾನು ಆ ಆಟಕ್ಕಿಂತ ನಿಮ್ಮ ನಿರೂಪಣೆ ಕೇಳ್ತಿರ್ಬೋದು. ಸುಮಾರು ಜನ ನಮ್ಗೆ ಅದು ಖುಷಿ ಆಯಿತು. ನಾನು ಅದಕ್ಕೆ ಇಲ್ಲಿ ಬರೋದು. ಇಲ್ಲಿ ಏನು ಗೊತ್ತಾ, ಈ ಬುದ್ಧಿಜೀವಿಗಳ ಹತ್ರ ಸೇರಿಸ್ಕೊಳ್ಳೋದು. ಅವೆಲ್ಲ ಕಂಚಿನ ಕಂಠ ಅಂತಲ್ಲ, ಜಾಸ್ತಿ ಪಿಕ್ಚರ್ ನೋಡಲ್ಲ. ಈ ರವಿಶಂಕರ್ ನಮ್ಗೆ ಗೊತ್ತು. ಅವ್ರ ವರ್ಷ ಭಾಳ ಚೆನ್ನಾಗಿ ಮಾತಾಡ್ತೀರಾ. ಅದು ಅಪ್ಪಟ ಕನ್ನಡ. ನಿಮ್ಮ ಆಶೀರ್ವಾದ ಇರ್ಲಿ. ಅಲ್ಲಲ್ಲ ಮತ್ತೆ ಆ ಸಂದರ್ಭಕ್ಕೆ ಶಬ್ದಗಳು ಸರಾಗವಾಗಿ ಮಾಡ್ತಾರಲ್ಲ, ಭಾಳ ಚೆನ್ನಾಗಿ. ಸ್ಟಾರ್ಟ್ ಮಾಡಿ ಬೇಗ. ನಾವು ಹೇಳಿದಾಗೆ ವರುಣನ ಕೃಪೆ ನಮಗಾಗಿದೆ. ಯಾಕಂದ್ರೆ ಇಂಥ ಮಹತ್ ಕಾರ್ಯಗಳಿಗೆ ಯಾವತ್ತೂ ಕೂಡ ನಮಗೆ ಅಡಚಣೆಗಳು ಬರೋದಿಲ್ಲ, ಬಂದರೂ ಕೂಡ ಅದು ನಿಲ್ಲೋದಿಲ್ಲ. ಸೊ ಒನ್ಸ್ ಅಗೇನ್ ಎಲ್ಲರೂ ಚಪ್ಪಾಳೆ ಮಕ್ಕಳ ಈ ಪಂದ್ಯಕ್ಕೆ ಚಾಲನೆ ನೀಡೋಣ. 12-12ರಲ್ಲಿ ಕೋರೇನು 13-12 ಒಂದು ಅಂಕದ ವಿರೋಚಿತ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಹಾಸನ ಜಿಲ್ಲಾ ತಂಡ. ಮತ್ತೊಂದು ಮೈ ನವಿರುಳಿಸುವಂತ ಒಂದು ರೋಚಕ ಪಂದ್ಯ ಅಂಕಣ 1ರಲ್ಲಿ ಸಾಗ್ತಾ ಇದೆ. ಏತನ್ಮಧ್ಯೆ ಅಂಕಣ 2ರಲ್ಲಿ 2 ಬಲಿಷ್ಠ ಪುರುಷರ ತಂಡ. ಪ್ರಶಸ್ತಿ ಸುತ್ತಿನ 8ರ ಘಟ್ಟದ ಅಂತಿಮ ಪಂದ್ಯ. ಇಲ್ಲಿ ಪ್ರಶಸ್ತಿ ಸುತ್ತಿಗೆ ಸೆಮಿಫೈನಲ್ಗೆ ಪ್ರವೇಶಾರ್ಹತೆಯನ್ನು ಪಡೆದುಕೊಳ್ಬೇಕಾದ್ರೆ ಗೆಲ್ಲಲೇಬೇಕಾದ ಅನಿವಾರ್ಯತೆಯ ಅದ್ಭುತವಾದಂಥ ಪಂದ್ಯ. ಸೊ ಈಗಾಗಲೇ ಹಳಿ ತಪ್ಪದೆ ಆಯ ತಪ್ಪದೆ ಎಚ್ಚರಿಕೆಯಿಂದ ಗುರಿಯಡಿಗೆ ಸೂಪರ್ ಎಕ್ಸ್ಪ್ರೆಸ್ ಆಗಿ ರೈಲ್ ವೀಲ್ ಫ್ಯಾಕ್ಟರಿ ಸಾಕ್ತಾ ಇದೆ. ಇದು ಸವಾಲಿನ ದಾಳಿ. ಚಾಮರಾಜಪೇಟೆ ಯುವ ಆಟಗಾರನ ಮತ್ತೆ ಭದ್ರಕೋಟೆಯಲ್ಲಿ ಬೇಯಿಸಲಾಗದಂತೆ ಬಂಧಿಸಿದ್ದಾರೆ ಸೋಮ. ಒನ್ ಆಫ್ ದ ಅಪ್ಕಮಿಂಗ್ ಪ್ಲೇಯರ್ RWF ತಂಡವನ್ನು ಪ್ರತಿನಿಧಿಸಿದ ಬಾಗಲಕೋಟೆ ಜಿಲ್ಲಾ ವಿಭಾಗ ಪ್ರತಿಭೆ ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇದ್ದಾನೆ ಸೋಮ. ಡಿಫೆನ್ಸ್ ಭಾಗದಲ್ಲಿ ರವಿನಂದನ್, ಸೋಮ, ದರ್ಶನ್ ಮತ್ತು ಆನಂದ್ ಒಂದು ತಪ್ಪನ್ನು ಎಸಗದೆ ಎಚ್ಚರಿಕೆಯಾಗಿ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. ದ ಮೋಸ್ಟ್ ಸಕ್ಸಸ್ಫುಲ್ ಡಿಫೆಂಡರ್ಸ್ ಫಾರ್ RWF. ಅನುಭವಿ ಆಟಗಾರರು, ಅನುಭವಿ ಕಿಲಾಡಿಗಳು ಅದ್ಭುತವಾಗಿ ತಂಡವನ್ನು ಮುನ್ನಡೆಸ್ತಾ ಆನಂದ್, ರವಿನಂದನ್, ಸೋಮ ಮತ್ತು ದರ್ಶನ್ ಡಿಫೆಂಡರ್ಗಳಾಗಿ ತಂಡವನ್ನು ಅದ್ಭುತವಾಗಿ ಸಂಘಟಿಸಿಕೊಂಡಿದ್ದಾರೆ. ಇದೀಗ ಮನೋಜ್ಞ ದಾಳಿ. ಹಾಸನ ತಂಡದ ಆಟಗಾರ್ತಿ ಹಸನ್ಮುಖಳಾಗಿ 2 ಅಂಕವನ್ನು ಕೊಂಡೊಯ್ದ ತಂಡಕ್ಕೆ ಹರ್ಷದಾಯಕ 16-15 ಲಕ್ಷ್ಮೀ ಸ್ಪೋರ್ಟ್ಸ್ ಕ್ಲಬ್ನ ಭರವಸೆಯ ದಾಳಿಗಾರ್ತಿ ತಂಡಕ್ಕೆ ತಿರುವನ್ನು ನೀಡಬಲ್ಲಂತ ಒಂದು ತೀಕ್ಷ್ಣಮತಿಯ ದಾಳಿಗಾರ್ತಿ ಯಶಸ್ವಿಯಾಗಿ ಹಾಸನ ಬಂಧಿಸಿ ಆಗಿದೆ. ಅಫಿಷಿಯಲ್ಸ್ ಯಾರು ಡೆಪ್ಯುಟೇಷನ್ ಇಲ್ಲ, ಅವ್ರ ಅಫಿಷಿಯಲ್ ದಯವಿಟ್ಟು ಇಲ್ಲಿ ಬನ್ನಿ. ಅಲ್ಲೇ ಕೂತ್ಕೊಳ್ತೀರಾ ನೀವು, ನಮ್ಗೆ ಗೊತ್ತಾಗೋದು ಬೇಡವಾ? ಯಾರು ಅಫಿಷಿಯಲ್ಸು ಡೆಪ್ಯುಟೇಷನ್ ಇಲ್ಲ ಅವರು ದಯವಿಟ್ಟು. ನಿರ್ಣಾಯಕ 4 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. ಹಾಸನ ಮತ್ತೆ ಹಸನ್ಮುಖಳಾಗಿ ಮತ್ತೊಂದು ಸೂಪರ್ ಫಾಸ್ಟ್ ಸೂಪರ್ ರೈಡ್ ನಲ್ಲಿ ಹಾಸನ ಸ್ಟ್ರೈಕರ್ ವಿರುದ್ಧ ಮೈಸೂರು ಡಿಸ್ಟ್ರಿಕ್ಟ್ 4 ಅಂಕಗಳ ಅಂತರದಲ್ಲಿ ಕರೆ 21-15 6 ಅಂಕಗಳ ಅಂತರ. ಮೇಘ ಅಮೋಘ ಪ್ರದರ್ಶನ. ಬೋನಸ್ ಅಂಕದಲ್ಲಿ 21-16 5 ಅಂಕಗಳ ಅಂತರ. ಪುರುಷರಿಗೇನು ನಾವು ಕಮ್ಮಿ ಇಲ್ಲ ಅಂತೇಳಿ ಮಹಿಳಾ ಆಟಗಾರ್ತಿಯರು 21-16 21-16 ಹಲೋ ಚೆಕ್. ಮೇಘ ಮತ್ತೊಂದು ಅಮೋಘ ಪ್ರದರ್ಶನವನ್ನ ಮೇಘಾಳಿಂದ ಅಮೋಘ ಆಟದ ಪ್ರದರ್ಶನ ಬರ್ತಾ ಇದೆ. 3 ನಿಮಿಷಗಳ ಆಟ ಪ್ರದರ್ಶನ. ಇದೀಗ ಮತ್ತೊಂದು ಅಮೋಘವಾದಂತಹ ಪ್ರದರ್ಶನ ನೀಡ್ತಾ ಇದ್ದಾರೆ ಮೇಘ ಮತ್ತು ಅವರ ಬಳಗ. ಅದ್ಭುತ ಪ್ರದರ್ಶನ. ಸೆಕೆಂಡ್ಗಳಲ್ಲೇ ಸೆರೆ ಹಿಡಿದಿದ್ದಾರೆ ಎದುರಾಳಿಯ ದಾಳಿಗಾರ್ತಿಯನ್ನ. ಗುಡ್ ಟೆಕ್ನಿಕ್ ಯೂಸ್ ಬೈ ದಿ. ಇದೀಗ ಒಂದು ಪಂದ್ಯದ ತೀಕ್ಷ್ಣತೆಯ ತೀವ್ರತೆಯನ್ನ ಹೆಚ್ಚಿಸಿಕೊಳ್ತಾ ಲಕ್ಷ್ಮೀ ಸ್ಪರ್ಶನ ಮೇಘ ಅಮೋಘ ಆಟಗಾರ್ತಿ, ತಂಡಕ್ಕೆ ಬೆನ್ನೆಲುಬು ಆಟಗಾರ್ತಿ ಅಂತ ಹೇಳ್ಬೋದು. ಬೀಚ್ ಕಬಡ್ಡಿಯಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಪ್ರತಿಭೆ, ರಾಷ್ಟ್ರ ಮಟ್ಟದಲ್ಲಿ ತನ್ನ ಛಾಪನ್ನು ಮೂಡಿಸಿದ್ದಾಳೆ ಮೇಘ. ಒಳನುಗ್ಗಿ ಬೋನಸ್ ಅನ್ನು ಗಳಿಸಿಕೊಳ್ತಾ
ಹಲೋ ಜಿಮ್ಮಣ್ಣ ಊಟ ಮಾಡ್ಕೊಂಡು ಬನ್ನಿ. ಜಿಮ್ಮಣ್ಣ 22-19 3 ಅಂಕಗಳ ಅಂತರದ ವಿರೋಚಿತವಾದಂಥ ಪಂದ್ಯದಲ್ಲಿ ಸಾಗ್ತಾ ಇದೆ ವನಿತೆಯರ ವಿಭಾಗದಲ್ಲಿ. ಇಪ್ಪತ್ತೆರಡು 19 3 ಅಂಕಗಳ ಅಂತರ. ಮತ್ತೊಂದು ಮನೋಜ್ಞ ಹಿಡಿತ, ಒಳ ಕ್ಯಾಚ್, ಸೆಕೆಂಡ್ಗಳಲ್ಲಿ ಸರ್ ಹಿಡಿದು ಅದ್ಭುತವಾದಂಥ ತೀಕ್ಷ್ಣ ಪ್ರತಿಕ್ರಿಯೆಯನ್ನು ಎದುರೊಳಗೆ ನೀಡ್ತಾ ಇದ್ದಾರೆ. 22-20 ಮತ್ತೆ ಮೇಘ. Watch, cool, sit down. ಸಂಕಟ ಒಂದರಲ್ಲಿ ಈಗಾಗಲೇ RWF ವಿರುದ್ಧ ಚಾಮರಾಜಪೇಟೆ ಎರಡು ತಂಡಗಳ ನಡುವೆ RWF ತಂಡದ ಲೆಫ್ಟ್ ಕಾರ್ನರ್ ಭಾಗದಿಂದ ಒಂದು ಉತ್ತಮವಾದಂತಹ ಚೈನ್ ಟ್ಯಾಕಲ್. ದಯವಿಟ್ಟು ನಮ್ಮ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಪ್ರಥಮ ಚಿಕಿತ್ಸೆಯ ಸಿಬ್ಬಂದಿಯವರು ಅಂಕಣ 1ಕ್ಕೆ ಬರಬೇಕು ದಯವಿಟ್ಟು. ಜಿಮ್ಮಣ್ಣ ಅವರು ಊಟಕ್ಕೆ ಹೋಗಿದ್ದಾರೆ. ಮೇಘ ದಾಳಿ ವಿಭಾಗದಲ್ಲಿ ಒಂದು ಅಮೋಘ ಪ್ರದರ್ಶನವನ್ನ ನೀಡ್ತಾ ಅಮೇಘ. ಊಟ ಮಾಡೋರು ದಯವಿಟ್ಟು ಬೇಗನೆ ಇಲ್ಲಿ ಟೋಕನ್ ತಗೊಂಡು ಇಂಡೋರ್ ಸ್ಟೇಡಿಯಂಗೆ ಹೋಗ್ಬೋದು. 22-20 2 ಅಂಕಗಳ ಅಂತರವಷ್ಟೇ. ಸೆಕೆಂಡ್ಗಳಲ್ಲಿ ಎದುರಾಳಿಗಳನ್ನ ಸೆರೆ ಹಿಡಿಯುವಂತ ಒಂದು. ಹಲೋ, ಇಲ್ಲಿ ವುಮೆನ್ ಟೀಮಲ್ಲಿ ಕೋಚ್ ಮಾತ್ರ ಕುತ್ಕೊಬೇಕು. ಲಕ್ಷ್ಮಿ ಗ್ಯಾಲರಿ ಕೋಚ್ ಮ್ಯಾನೇಜರ್ ಬಿಟ್ಟು ಎಲ್ಲ ಈ ಕಡೆ ಬನ್ನಿ. ನಡೀರಿ, ಆ ಕಡೆ ನೀವೆಲ್ಲ ನಡೀರಿ, ನಡೀರಿ, ಎಲ್ಲ ನಡೀರಿ. ಒನ್ ಸೆಕೆಂಡ್ ಮೇಘ ತಂಡದ ಬೆನ್ನೆಲುಬು ಭರವಸೆ ಆಟಗಾರ್ತಿ ಲಕ್ಷ್ಮಿ ತಂಡದ ಪರವಾಗಿ 22-20 ಈ ಸೆಕೆಂಡ್ಗಳ ಆಟದಲ್ಲಿ ಸೆಕೆಂಡ್ಗಳಲ್ಲಿ ಅಂಕಗಳನ್ನು ಗಳಿಸಬೇಕು. ಇದು ಮತ್ತೆ ಮೇಘಗಳಿಂದ ಅಮೋಘ ಆಟ, ಒನ್ ಫಂಟಾಸ್ಟಿಕ್ ಫಿನಿಶ್, ಸೂಪರ್ ಫಿನಿಶ್ ನೀಡ್ತಾ ಇದ್ದಾರೆ ಪಂದ್ಯಕ್ಕೆ. ಮೇಘಗಳಿಂದ ಮತ್ತೆ ಅಮೋಘ ಆಟ. ರೈಲ್ವಿಲ್ ಫ್ಯಾಕ್ಟರಿ ತಂಡದ ಒಬ್ಬ ಅನುಭವಿ ಆಟಗಾರ ಆನಂದ, ಜೆರ್ಸಿ ನಂಬರ್ 5. ಲಾಸ್ಟ್ 1 ಮಿನಿಟ್ ಸೆಕೆಂಡ್ಗಳ ಆಟ. ಮೇಘ ಇದೀಗ ಸೂಪರ್ ದಾಳಿ ಮಾಡಬೇಕಾದ ಅನಿವಾರ್ಯತೆಯಲ್ಲಿ ಇದೀಗ ಮೇಘ ಅಮೋಘ ದಾಳಿ 2 ಅಂಕವನ್ನು ಗಳಿಸಿಕೊಳ್ತಾ. Each. 23-23 ಸಮಬಲದಲ್ಲಿ ಬರಲಿ ಜೋರ ಚಪ್ಪಾಳೆ. ಈ ಬಿಸಿಲಿನಲ್ಲಿ ಬಿರುಸಿನ ಪಂದ್ಯ ಸಾಕ್ತಾ ಇದೆ. ಒಳ ಮ್ಯಾಚ್. ಎಸ್, ಪಂದ್ಯ ಕೈ ಚೆಲ್ಲಿದೆ, ಕೈ ಜಾರಿದೆ. ಒಂದು ತಪ್ಪು. ಇಟ್ಸ್ ಅ ಕಾಸ್ಟ್ಲಿಯೆಸ್ಟ್ ಮಿಸ್ಟೇಕ್ ಮೇಡ್ ಬೈ ಲಕ್ಷ್ಮಿ. ಹಸನ್ಮುಖರಾಗಿದ್ದಾರೆ. ಹಾಸನ ಗೆಲುವಿನತ್ತ ಸಾಕ್ತಾ ಇದ್ದಾರೆ. 3 ಅಂಕಗಳ ಅಂತರ. ಮೇಘ ಕೊನೆ ಕ್ಷಣದವರೆಗೂ ಕೂಡ ಹೋರಾಟ ಅಂತ್ಯವಾಗ್ತಾ ಇದೆ. ಸೆಕೆಂಡ್ಗಳಲ್ಲಿ ಸೆರೆ ಹಿಡಿತಾರ, ಕಾದ್ ನೋಡೋಣ. 27 26-24 26-24 ಹಾಸನ ನೆಟ್ಟುಸಿರು ಬಿಡ್ತಾ ಇದೆ. ಹಸನ್ಮುಖರಾಗ್ತಾ ಇದ್ರೆ ಮತ್ತೊಂದು ಗೆಲುವು ಅವರಿಗೆ ಒಂದು ಬಲಿಷ್ಠ ತಂಡದೆದುರು. ಕೊನೆ ಸೆಕೆಂಡ್ಗಳಲ್ಲಿ ಗೆದ್ದು ಬೀಗ್ತಾ ಇದೆ ಹಾಸನ. ಹಸನ್ಮುಖರಾಗಿ ಕಂಗ್ರ್ಯಾಚುಲೇಷನ್ಸ್. ಲಕ್ಷ್ಮಿ ಗ್ಯಾಲರಿ ಕೂಡ ಅದ್ಭುತವಾಗಿ ಮೇಘಳ ಅಮೋಘ ಆಟದ ಹೊರತಾಗಿ ಕೂಡ ಇಲ್ಲಿ ಅದೃಷ್ಟ ಕೈ ಚೆಲ್ಲಿದೆ. ಕೊನೆ ಸೆಕೆಂಡ್ಗಳಲ್ಲಿ ಕೈಲಿದ್ದ ಪಂದ್ಯವನ್ನ ಕೈ ಚೆಲ್ಲಿದ್ದಾರೆ ಅಂತ ಹೇಳ್ಬೋದು. ಹಾಸನ ನಿಜವಾಗ್ಲೂ ಅದೃಷ್ಟಶಾಲಿ ವನಿತೆಯರ ತಂಡ. ಈ ಪಂದ್ಯ ಗೆದ್ದು ಮುಂದಿನ ಸುದ್ದಿಗೆ ಅರ್ಹತೆಯನ್ನು ಪಡೆದುಕೊಂಡು ಆತ್ಮವಿಶ್ವಾಸದಲ್ಲಿ ಮುನ್ನುಗ್ತದೆ. ಬಲಿಷ್ಠ ತಂಡ ಲಕ್ಷ್ಮೀ ಗ್ಯಾಲರಿ ಮಹಿಳೆಯರ ತಂಡವನ್ನು ಮಣಿಸಿ ಮುನ್ನುಗ್ತಾ ಇದೆ. ಕೈಲಿದ್ದ ಪಂದ್ಯ ಕೈ ಜಾರಿದೆ. ಹಲೋ, ಲಾಸ್ಟ್ ಅಂಡ್ ಫೈನಲ್ ಕಾಲ್, ಸ್ಟ್ರೈಕರ್ಸ್ ವರ್ಸಸ್ ಮೈಸೂರು ಡಿಸ್ಟ್ರಿಕ್ಟ್. ಬೋತ್ ಟೀಮ್ ಕ್ಯಾಪ್ಟನ್ ಬ್ರಿಂಗ್ ಎ ಟೀಮ್ ಇಮಿಡಿಯೇಟ್ಲಿ. ಕೋರ್ಟ್ ನಂಬರ್ 1. ಅಂಕಡ 2ರಲ್ಲಿ ಸೆಕ್ಷನ್ ಮ್ಯಾಚ್, ಲಾಸ್ಟ್ ಅಂಡ್ ಫೈನಲ್ ಕಾಲ್.
Customs versus Sri Sai Nelamangala. Both team captain, bring your team immediately. ಚಾಮರಾಜಪೇಟೆ ತಂಡದ ಜರ್ಸಿ ನಂಬರ್ 8 ಆಟಗಾರ 4 ಡಿಫೆನ್ಸ್ ನಡುವೆ ಒಂದು ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಸಾಕಷ್ಟು ವೇಗದ ದಾಳಿಯೊಂದಿಗೆ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾದರು. 38-19 ಇನ್ ಫೇವರ್ ಆಫ್ ರೈಲ್ವಿಲ್ ಫ್ಯಾಕ್ಟರಿ. ಎರಡು ತಂಡದ ನಾಯಕರೇ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ರೈಲ್ವಿಲ್ ಫ್ಯಾಕ್ಟರಿ ತಂಡದ ದಾಳಿಗಾರ ಸಮಯವನ್ನು ವ್ಯರ್ಥ ಮಾಡುವಂಥ ಪ್ರಯತ್ನ, ಸಾಕಷ್ಟು ಅಂಕದ ಮುನ್ನಡೆಯಲ್ಲಿರುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ವೇಗದ ಆಟಕ್ಕೆ ಮುಂದಾಗ್ತಾ ಇಲ್ಲ. ಗೇಮನ್ನು ಸ್ಲೋ ಮಾಡುವಂಥ ಒಂದು ಪ್ರಯತ್ನ, ಒಂದೊಳ್ಳೆ ಸ್ಟ್ರಾಟಜಿಯೊಂದಿಗೆ ರೈಲ್ವಿಲ್ ಫ್ಯಾಕ್ಟರಿ ತಂಡದ ಆಟಗಾರರನ್ನು ಇಲ್ಲಿ ಕಾಣ್ಬೋದು. ಪುರುಷರ ವಿಭಾಗದ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯ. ಮತ್ತೆ ದಾಳಿಯಲ್ಲಿ ಚಾಮರಾಜಪೇಟೆ ತಂಡದ ಯುವ ದಾಳಿಗಾರ ಯಶವಂತ್ ಯುವ ಕಬಡ್ಡಿ ಸೀರೀಸ್ನಲ್ಲೂ ಸಹ ಪ್ರಯತ್ನಿಸಿದ ಆಟಗಾರ ಈ ಬಾರಿ ಬ್ಲಾಕ್ ಮಾಡೋದಕ್ಕೆ ಮುಂದಾದರು. ಸೋಮು ಡಿಫೆನ್ಸ್ ವಿಭಾಗದಲ್ಲಿ ಒಂದು ಅಡ್ವಾನ್ಸ್ ಟ್ಯಾಕಲ್ನ ಪ್ರಯತ್ನದಿಂದ ಚುರುಕಿನ ಪಾದಗಳ ಚೆಲ್ಲೆಯೊಂದಿಗೆ ಯಶವಂತ್ ಒಂದು ಅಂಕವನ್ನು ಪಡೆಯುವುದರ ಮೂಲಕ ವಾಪಸ್ಸಾಗಿದ್ದಾರೆ. ರೈಟ್ ಕಾರ್ನರ್ ಭಾಗದಲ್ಲಿ ಕೃಷ್ಣ ಚಾಮರಾಜಪೇಟೆ ತಂಡದ ಒಬ್ಬ ಶ್ರೇಷ್ಠ ಡಿಫೆಂಡರ್. ದಾಳಿಯಲ್ಲಿ ಸ್ಟ್ರೈಕರ್ ವರ್ಸಸ್ ಮೈಸೂರು. ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ಸುನಿತಾ, ತೀರ್ಪುಗಾರರಾಗಿ ನಳಿನಾಕ್ಷಿ, ಶಾಂತಮ್ಮ, ಗುಣಿಗೆಗಾರರಾಗಿ ಮಮತಾ, ಸಾವಂಕಿಯಾಗಿ ತಾರಾಮಣಿ, ವನಿತಾ, ಡೋಡೈ ಸಂದೀಪ್. RWF ತಂಡದ ಈಶ್ವರ್ ಒಂದು ಎಂಟಿ ರಾಡೊಂದಿಗೆ ವಾಪಸ್ಸಾದರು. ಸುಬಟಕಲ್ ಆನ್ ಆಗಿದೆ. ಮತ್ತೆ ದಾಳಿಯಲ್ಲಿ ಯಶವಂತ್ ಲೋನ ಅಂಕವನ್ನು ಪಡೆಯೋದಕ್ಕೆ ಒಂದೊಳ್ಳೆ ಅವಕಾಶ ಇದೆ. ಕಾದ್ ನೋಡೋಣ. ರೈಟ್ ಕಾರ್ನರ್ ಭಾಗದಲ್ಲಿದ್ದಂತಹ ದರ್ಶನ್ ಜೆ ಅವರಿಂದ ರಿಸ್ಟ್ ಹೋಲ್ಡ್ ಮಾಡೋದಕ್ಕೆ ಪ್ರಯತ್ನ ಇತ್ತು. ಒಂದು ಉತ್ತಮವಾದಂತಹ ಎಸ್ಕೇಪ್ ಜಂಪಿಂಗ್ ಸ್ಕಿಲ್ ಮೂಲಕ ಒಂದು ಅಂಕವನ್ನು ಪಡೆದುಕೊಂಡಿದ್ದಾರೆ. ಎರಡು ತಂಡದ ನಾಯಕರೇ ಕೊನೆಯ 3 ನಿಮಿಷದ ಆಟ ಮಾತು ಬಾಕಿದೆ. ಆಲ್ಔಟ್ನ ಹೊಸ್ತಿಲಲ್ಲಿ ರೈಲ್ವಿಲ್ ಫ್ಯಾಕ್ಟರಿ ಚಾಮರಾಜಪೇಟೆ 7 ಆಟಗಾರ ನಡುವೆ. ರೆಡ್ನಲ್ಲಿ ಈಶ್ವರ್ ಲೆಫ್ಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡುವಂತ ಪ್ರಯತ್ನ. ಬಾದಲ್ ಕೂಡ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಇಲ್ಲಿ. ಬಾದಲ್ ಮತ್ತೊಂದು ಮಿಸ್ಟೇಕ್. ಶುಭಂ ಕೂಡ ಇಲ್ಲಿ ಟ್ಯಾಕಲ್ಗೆ ಮುಂದಾಗಿ ಆಲ್ಔಟ್ನ ಹೊಸ್ತಿಲಲ್ಲಿದ್ದಂಥ ಸಂದರ್ಭದಲ್ಲಿ ರೈಲ್ವಿಲ್ ಫ್ಯಾಕ್ಟರಿ ತಂಡಕ್ಕೆ ಬೋನಸ್ ಹಾಗೂ ಒಬ್ಬ ಡಿಫೆಂಡರ್ ಸೆಲ್ಫ್ ಔಟ್ ಆದ್ರೂ ಹಾಗೆ ಒಂದು ಟಚ್ ಪಾಯಿಂಟ್ ಒಂದಿಗೆ ಟೋಟಲ್ 3 ಪಾಯಿಂಟ್ಸ್ ಅನ್ನ ಇಲ್ಲಿ ಪಡ್ಕೊಂಡಿದ್ದಾರೆ ರೈಲ್ವಿಲ್ ಫ್ಯಾಕ್ಟರಿ. ಸೂಪರ್ ಟೆಕಲ್ ಆನ್ ಆಗಿದೆ. 3 ಆಟಗಾರ ನಡುವೆ ಯಶವಂತ್ ರೈಟ್ ರೈಡರ್ ಕಿಕ್ ಮಾಡುವಂತ ಪ್ರಯತ್ನ. ಲೆಫ್ಟ್ ಕಾರ್ನರ್ ಮೇಲೆ ಕಿಕ್ ಮಾಡ್ತಾ ಈಶ್ವರ್ ಅವರನ್ನ ಅಂಕಣದ ಹೊರಕಳಿಸುವಲ್ಲಿ ಯಶಸ್ವಿಯಾದ್ರು. ಈ ಬಾರಿ ದಾಳಿಯಲ್ಲಿ ರೈಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಕೃಷ್ಣ ಒಂದು ಉತ್ತಮವಾದಂತಹ ಆಂಕಲ್ ಹೋಲ್ಡ್. ಒಬ್ಬ ಅನುಭವಿ ಡಿಫೆಂಡರ್. ಕೊನೆ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಕೊನೆಯ ಕ್ಷಣದಲ್ಲಿ ಲೋನ ಅಂಕವನ್ನು ಪಡ್ಕೊಳ್ಳುವಂತಹ ಅವಕಾಶ RWF ತಂಡದಲ್ಲಿ ಒಬ್ಬನೇ ಆಟಗಾರ ಉಳ್ಕೊಂಡಿದ್ರು. 1+2 3 ಪಾಯಿಂಟ್ ಚಾಮರಾಜಪೇಟೆ. ಆಲ್ಔಟ್ ಆದ ನಂತರದಲ್ಲಿ ಮತ್ತೆ ಎಲ್ಲ ಆಟಗಾರರು ಅಂಕಣದ ಒಳ ಸೇರಿಕೊಂಡಿದ್ದಾರೆ ರೈಲ್ವಿಲ್ ಫ್ಯಾಕ್ಟರಿ ತಂಡದಲ್ಲಿ. ಸುನೀತಾ ಓ ಕರ್ಕಬ ಟೀಮ್. ದಾಳಿಯಲ್ಲಿ ರಂಜಿತ್ ನಾಯ್ಕ್ ಚೈನ್ ಟ್ಯಾಕಲ್ ಮಾಡುವಂತ ಪ್ರಯತ್ನ ಇತ್ತು. ಯಶಸ್ವಿ ಕೂಡ ಆಗಿದ್ದಾರೆ. ಸ್ಟ್ರೈಕರ್ಸ್ ಮೈಸೂರು 2 ಟೀಮ್ ಬೇಗ ಬರಬೇಕು. ಕ್ವಿಕ್ ಆಗಿ ಬಾಕ್ ಲೈನ್ ಅನ್ನು ಕ್ರಾಸ್ ಮಾಡಿ ವಾಪಸ್ ಆದಂತಹ ಚಾಮರಾಜಪೇಟೆ ತಂಡದ ಆಟಗಾರ ಕೊನೆಯ ಕ್ಷಣದಲ್ಲಿ ಆ ಸ್ಕೋರ್ನ ಲೀಡ್ ಅನ್ನ ಇಲ್ಲಿ ಕಡಿಮೆ ಮಾಡಿಕೊಳ್ತಾ ಇದ್ದಾರೆ. ಆದ್ರೆ ಸಮಯ ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಮಲ್ಟಿಪಲ್ ರೈಡ್ನೊಂದಿಗೆ ದಯವಿಟ್ಟು ಆಟಗಾರರು ಕ್ರೀಡಾಪಟುಗಳ ಗಮನಕ್ಕೆ ತೀರ್ಪುಗಾರರ
ತೀರ್ಮಾನಕ್ಕೆ ಅಲ್ಲಿ ಬದ್ಧರಾಗಿರ್ಬೇಕು. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರಿಗಳು, ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ನಾಯಕರು, ನಮ್ಮ ನಲ್ಮೆಯ ಜನನಾಯಕರಾಗಿರುವ ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರ ನೇತೃತ್ವದಲ್ಲಿ ದಿವಂಗತ ಜಾಲಹಳ್ಳಿ ಕೆ ರಾಮಯ್ಯ ಮೆಮೋರಿಯಲ್ ಕಪ್ 2025 ಇಂದು ಅಂತಿಮ ದಿನ. 4ನೇ ದಿನದ ಪಂದ್ಯಗಳು ಬಹಳ ಅದ್ಭುತವಾಗಿ ಸಾಗಿ ಬರ್ತಾ ಇದೆ. ಈಗಾಗಲೇ ಪುರುಷರ ವಿಭಾಗದ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ರೈಲ್ ವಿಲ್ ಫ್ಯಾಕ್ಟರಿ ತಂಡ ವಿಜಯಶಾಲಿಯಾಗಿ ಸೆಮಿಫೈನಲ್ಗೆ ಅರ್ಹತೆಯನ್ನು ಪಡ್ಕೊಳ್ತಾ ಇದ್ದಾರೆ. ಉತ್ತಮವಾದಂತಹ ಒಂದು ಪ್ರದರ್ಶನ ನೀಡಿದಂತಹ ಚಾಮರಾಜ